ನಮಸ್ತೆ. ನಿನ್ನೆ ನಾನು ಹನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕೊಂಡಿದ್ದಂಥ ಡ್ರೆಸ್ದು ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಅದಕ್ಕೆ ನಿಜವಾಗ್ಲೂ ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಹಾಗೆಯೇ ಒಳ್ಳೊಳ್ಳೆ ಕಮೆಂಟ್ಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಇವತ್ತು ನಾನು ಪಾವನಿ ಯಾವ ಥರ ಹಾಕೊಂಡಿದ್ಲು ಅಂತ ಹೇಳಿ ಅವಳ ಡ್ರೆಸ್ದು ಒಂದು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಈ ಸೀರೆ ಬಂದು ನನಗೆ ಈ ಮನೆ ಗೃಹ ಪ್ರವೇಶ ಟೈಮಲ್ಲಿ ಗಿಫ್ಟ್ ಆಗಿ ಬಂದಿತ್ತು. ಸೊ ಆ ಟೈಮಲ್ಲಿ ನನಗೆ ಈ ಥರ ಸೀರೆ ಒಂದು 3 ರಿಂದ 4 ಗಿಫ್ಟ್ ಪರ್ಪಸಿಂಗ್ ಆಗಿ ಬಂದಿತ್ತು. ಒಂದೇ ಥರ ಏನಕ್ಕೆ ಎಲ್ಲ ಹೊಲಿಸ್ಕೊಳ್ಳೋದು ಅಂತ ಹೇಳಿ ಇದನ್ನು ಹಾಗೆ ಇಟ್ಟಿದ್ದೆ. ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ. ಆನಿಯನ್ ಪಿಂಕ್ ಗೆ ಮೆರೂನ್ ಕಲರ್ ಬಂದಿತ್ತು ಸೆರಗು ಮತ್ತೆ ಬ್ಲೌಸ್. ಸೊ ಇದ್ರಲ್ಲೇನೆ ಪಾವನಿಗೆ ಗೌನ್ ಸ್ಟಿಚ್ ಮಾಡ್ಸೋಣ ಅಂತ ಅನ್ಕೊಂಡೆ. ಆನಿಯನ್ ಕಲರ್ದು ಕಂಪ್ಲೀಟ್ ನಾನು ಗೌನ್ ನ ಸ್ಟಿಚ್ ಮಾಡಿಸಿ ಸೆರಗು ಮತ್ತೆ ಬ್ಲೌಸ್ ಪೀಸ್ ಏನಿತ್ತು ಅದನ್ನ ಮಿಕ್ಸ್ ಅಪ್ ಮಾಡಿಸಿ ಅದಕ್ಕೆ ವಾಸ್ಕೋಟ್ ಟೈಪ್ ನ ಸ್ಟಿಚ್ ಮಾಡಿಸಿದೀನಿ. ಇನ್ನ ಈ ಡಿಸೈನ್ ಗೆ ಆದಷ್ಟು ಗೌನ್ ಅನ್ನ ನಾವು ಸ್ಲೀವ್ಲೆಸ್ ನ ಸ್ಟಿಚ್ ಮಾಡಿಸಿದ್ರೇನೆ ಬೆಟರ್. ಬಿಕಾಸ್ ವಾಸ್ಕೋಟ್ ಗೆ ನಾವು ಫುಲ್ ಸ್ಲೀವ್ ನ ಹೊಲಿಸಿರ್ತೀವಿ ಅಲ್ವಾ, ಇದು ಸ್ಲೀವ್ ಇದ್ದು ಅದಕ್ಕೂ ಸ್ಲೀವ್ ಇದ್ದಾಗ ಚೆನ್ನಾಗಿ ಬರೋದಿಲ್ಲ ಡಿಸೈನ್. ಪ್ಲಸ್ ಮಕ್ಕಳಿಗೆ ಹಾಕೊಳ್ಳೋಕೆ ತುಂಬಾನೇ ಅನ್ಕಂಫರ್ಟೇಬಲ್ ಆಗುತ್ತೆ. ಹಾಗಾಗಿ ನಾನು ಈ ರೀತಿ ಸ್ಟಿಚ್ ಮಾಡಿಸ್ದೆ. ಬೇಕು ಅಂದ್ರೆ ವಿತೌಟ್ ವಾಸ್ಕೋಟ್ ಸಹ ಈ ಗೌನ್ನ ಹಾಕೊಬಹುದು ಅವಳು. ಇನ್ನ ಫೈನಲ್ ಔಟ್ಲುಕ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು. ಪಾವನಿ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗೆ ಈ ಡ್ರೆಸ್ಸು. ಇನ್ನ ಫಿಟ್ಟಿಂಗ್ ಬಗ್ಗೆ ಅಂತೂ ಹೇಳೋದೇ ಬೇಡ, ತುಂಬಾ ಪರ್ಫೆಕ್ಟ್ ಆಗಿ ಇರತ್ತೆ. ಸೊ ಈಗ ನೀವು ನೋಡ್ತಿರ್ಬೋದು ಹನಿ ಮತ್ತೆ ಪಾವನಿ ಇಬ್ಬರದು ಡ್ರೆಸ್ಸು. ನನ್ಗೆ ಇಬ್ಬರ ಡ್ರೆಸ್ಸು ತುಂಬಾನೇ ಇಷ್ಟ ಆಯ್ತು. ಸ್ವಲ್ಪ ಡಿಫ್ರೆಂಟ್ ಆಗಿ ಚೇಂಜ್ ಮಾಡಿಸಿದೆ ಬಿಕಾಸ್ ಅವ್ರು ಎಕ್ಸ್ಚೇಂಜ್ ಮಾಡಿ ಹಾಕೋಬಹುದು ಅಂತ ಹೇಳಿ. ಇನ್ನು ನಿಮ್ಗೆ ಈ ಡ್ರೆಸ್ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ.